ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಬಿತಾ ಭಂಡಾರಿ. ಇವತ್ತೊಂದು ಒಳ್ಳೆ ವೀಡಿಯೋ ಮಾಡ್ತಾಯಿದ್ದೀನಿ. ನನಗಂತೂ ವೀಡಿಯೋ ತೊಗೊಳ್ಳೋವಾಗ ಸಕ್ಕತ್ ಮಜಾ ಇತ್ತು. ಬಿಕಾಸ್ ಪ್ರತಿಯೊಂದು ವೀಡಿಯೋ ಮಾಡ್ಕೋಬೇಕಲ್ಲ, ಸ್ವಲ್ಪ ಕಷ್ಟನೇ. ಸೊ ಈಗ ನಾನು ಎಲ್ಲಿದ್ದೀನಿ ಅಂದರೆ ಬೆಲ್ ರೋಡಲ್ಲಿರುವಂಥ ಗ್ಲಾಸ್ ಅನ್ನೋ ಒಂದು ಯೂನಿಸೆಕ್ಸ್ ಸಲೂನಲ್ಲಿದ್ದೀನಿ. ನಾನು ಎಲ್ಲ ಸರ್ವಿಸ್ ಅಲ್ಲೇ ತೊಗೊಳ್ಳೋದು, ಬೇರೆ ಎಲ್ಲೂ ಹೋಗಲ್ಲ. ಬಿಕಾಸ್ ಸರ್ವಿಸ್ ತುಂಬ ಚೆನ್ನಾಗಿ ಕೊಡ್ತಾರೆ ಆ್ಯಂಡ್ ಕಸ್ಟಮರ್ನ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಸೊ ನನಗೆ ಒಂದು ಒಳ್ಳೆ ಹೇರ್ ಕಟ್ ಬೇಕು ಅನಿಸ್ತು. ಹೇರ್ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗಿತ್ತು, ಹಾಗಾಗಿ ಹೇರ್ ಕಟ್ ತೊಗೊಳ್ಳೋಣ ಅಂದ್ಕೊಂಡು ಹೋದೆ. ನನ್ನ ಮಗಳು ಕೂಡ ಹೇರ್ ವಾಶ್ ಬೇಕು ಅಂತ ಹಠ ಮಾಡ್ತಾಯಿದ್ಲು. ಸೊ ಅವ್ರಿಗೆ ಫಸ್ಟ್ ಹೇರ್ ವಾಶ್ ಮಾಡಿಸಿ ನೆಕ್ಸ್ಟ್ ನಾನು ಹೇರ್ ಕಟ್ಗೆ ಅಂತ ಹೋದೆ. ಇವ್ರು ನೋಡಿ ಫುಲ್ ಮಜಾ ಮಾಡ್ತಾಯಿದ್ದಾರೆ. ಅಲ್ಲಿ ಕ್ರಿಸ್ಮಸ್ ಸೆಲೆಬ್ರೇಷನ್ಗೆ ಫುಲ್ ಡೆಕೋರೇಷನ್ ಮಾಡ್ತಾಯಿದ್ರು. ಸೊ ನನ್ನ ಮಗಳು ಈ ಕಡೆ ಸ್ಟೈಲ್ ಮಾಡ್ಕೊಂಡು ಗೊತ್ತಲ್ಲ, ಆ್ಯಸ್ ಯೂಶುವಲ್ ಬಗ್ಗೆ ತುಂಬ ಹೇಳಿರ್ತೀನಿ. ಎಲ್ಲ ವೀಡಿಯೋಸು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಫುಲ್ ಮಜಾ, ಅವ್ರಿಗಂತೂ ಸಲೂನ್ ಅಂದರೆ ಫುಲ್ ಮಜಾ ಎಂಜಾಯ್ ಮಾಡ್ಬೋದು ಅಂತ. ಕಾಫಿ ಕುಡ್ಕೊಂಡು ಅಲ್ಲಿ ಹಾಲು ಕುಡ್ಕೊಂಡು ಸೊ ಹಾಫ್ ಡೇ ಅಲ್ಲೇ ಸ್ಪೆಂಡ್ ಮಾಡ್ತೀವಿ. ಹಾಗಾಗಿ ಅಲ್ಲಿ ಸಕ್ಕತ್ ಎಂಜಾಯ್ ಮಾಡ್ತಾರೆ ಸಲೂನ್ ಬಂದರೆ. ಸೊ ಇವತ್ತು ಒಂದು ಮ್ಯಾರೇಜ್ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಓಕೆ, ಪ್ಯಾಲೇಸ್ ಅಲ್ವಾ, ಚೆನ್ನಾಗಿ ಹೋಗ್ಬೇಕು ಅಂದ್ಬಿಟ್ಟು ಹೇರ್ ಕಟ್ ಪ್ಲ್ಯಾನ್ ಮಾಡಿದ್ದು ನಾನು. ಬಟ್ ಮಸ್ತಾಗಿತ್ತು ಆ್ಯಕ್ಚುಲಿ. ಮುಂದೆ ವೀಡಿಯೋ ಫುಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ನನ್ನ ಮಗಳಂತೂ ಫುಲ್ಲು ಮಾಡೆಲ್ ಥರ ಪೋಸಸ್ ಕೊಟ್ಟಿರೋದು, ಫೋಟೋಶೂಟ್ ಮಾಡಿ ಅಂತ ಹೇಳಿ. ಆ್ಯಂಡ್ ನನ್ನ ಹೇರ್ ಕಟ್ ನೋಡಿ ಹೀಗಿದೆ. ತುಂಬ ಶಾರ್ಟ್ ಹೇರ್ ಮಾಡಿಸ್ಕೊಂಡೆ, ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂಥೇಳಿ. ಆ್ಯಂಡ್ ಫೈನಲ್ಲಿ ರೆಡಿ ಆದೆ ಮ್ಯಾರೇಜ್ಗೆ ಹೋಗ್ಬೇಕಂತ. ಸಿಂಪಲ್ಲಾಗಿ ಸ್ಯಾರಿ ಉಡ್ಕೊಂಡು ನಾನು ಹೋಗ್ತಾ ಇರೋದು ಮುಸ್ಲಿಮ್ಸ್ ಅವರ ಮ್ಯಾರೇಜ್ಗೆ, ಪೊಲಿಟೀಷಿಯನ್ ಅವರ ಮಗಳದು. ಜನ ನೋಡಿದ್ರೆ ಅರ್ಧ ಬೆಂಗಳೂರು ಜನ ನೋಡ್ದಂಗೆ ಅನ್ನಿಸ್ತು. ಎಲ್ಲಿ ನೋಡಿದ್ರೂ ಜನ, ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ. ಹಾಲಲ್ಲೂ ಜನ, ಹೊರಗಡೆನೂ ಜನ, ಊಟದ ಹಾಲಲ್ಲೂ ಜನ, ಸಿಕ್ಕಾಪಟ್ಟೆ ಜನ. ಅದು ಹೆಂಗೆ ಕುಕ್ ಮಾಡಿಸಿದ್ರು ಅಷ್ಟು ಜನಕ್ಕೆ ಗೊತ್ತಿಲ್ಲ. ಬಟ್ ಊಟನೂ ಸಕ್ಕತ್ತಾಗಿತ್ತು, ಬಟ್ ತಿನ್ನೋಕ್ಕಾಗಲಿಲ್ಲ ಜಾಸ್ತಿ. ಸೊ ನಾನು ಅದು ಕೂಡ ಒಂದು ಆದಷ್ಟು ವೀಡಿಯೋ ಮಾಡ್ಕೊಂಡಿದ್ದೀನಿ. ಆದಷ್ಟು ಟ್ರೈ ಮಾಡಿದೆ ಎಲ್ಲ ವೀಡಿಯೋ ಕ್ಯಾಪ್ಚರ್ ಮಾಡ್ಲಿಕ್ಕೆ. ಬಿಕಾಸ್ ಈ ಥರ ಎಲ್ಲ ತುಂಬ ಡಿಫ್ರೆಂಟ್. ನಾನು ಜಾಸ್ತಿ ಹೋಗಲ್ಲ ಈ ಥರ ಮುಸ್ಲಿಮ್ಸ್ ಮದುವೆಗೆಲ್ಲ, ಯಾರೂ ಫ್ರೆಂಡ್ಸ್ ಇಲ್ಲ. ಸೊ ಅಪರೂಪಕ್ಕೊಮ್ಮೆ ಹೋದಾಗ ಈ ಥರ ಎಲ್ಲ ಡಿಫ್ರೆಂಟ್ ಅನಿಸುತ್ತೆ. ಎಲ್ಲ ಥರ ಊಟ ಇತ್ತು, ಇಂಥದ್ದಿಲ್ಲ ಅನ್ನೋಂಗಿಲ್ಲ. ಸ್ನ್ಯಾಕ್ಸಿಂದ ಹಿಡಿದು ಚಾಟ್ಸು, ಜ್ಯೂಸು, ಐಸ್ ಕ್ರೀಮ್ಸು, ಮಕ್ಕಳಿಗೆ ಚಾಕ್ಲೇಟ್ಸು, ಡ್ರೈ ಫ್ರೂಟ್ಸು. ಓ ಮೈ ಗಾಡ್, ನೋಡಿನೇ ನನಗೆ ಸುಸ್ತಾಗಿ ಹೊಟ್ಟೆ ತುಂಬೋಗ್ಬಿಡ್ತು. ಸೊ ಹಾಗಾಗಿ ನಾನು ಸ್ವಲ್ಪನೇ ತಿಂದೆ. ಆ್ಯಂಡ್ VIP ರೋ ಅಲ್ಲೇ ಕೂತಿದ್ವಿ, ಬಿಕಾಸ್ ಗೊತ್ತಿರೋರ ಥ್ರೂ ಹೋಗಿದ್ವಿ. ಹಾಗಾಗಿ ಮುಂದೆನೇ ಕೂತ್ಕೊಂಡ್ವಿ. ಮದುವೆ ಮಾತ್ರ ಸಕ್ಕತ್ತಾಗಿತ್ತು. ಆ್ಯಂಡ್ ಹುಡುಗಿ ಮಾತ್ರ ಗೊಂಬೆ ಥರ ಇತ್ತು. ಅಂದ್ಕೊಂಡೆ ಯಾರು ಮೇಕಪ್ ಮಾಡಿರ್ಬೋದು, ಲಕ್ಕಿ ಗರ್ಲ್ ಅಂತ ಅಂದ್ಕೊಂಡೆ. ಬಿಕಾಸ್ ಅಷ್ಟು ಗ್ರ್ಯಾಂಡಾಗಿತ್ತು ಫಂಕ್ಷನ್. ಮ್ಯಾರೇಜ್ ಕೂಡ ತುಂಬ ಚೆನ್ನಾಗಿ ನಡೀತು. ಮಕ್ಕಳೆಲ್ಲ ಸಿಕ್ಕಾಪಟ್ಟೆ ಆಟ ಆಡ್ತಾಯಿದ್ರು. ಹಾಗೆ ನನ್ನ ಮಗಳು ನಾನೆಲ್ಲ ಮಸ್ತ್ ಫೋಟೋಶೂಟ್ ಮಾಡಿಸ್ಕೊಂಡ್ರಿ, ನೋಡ್ತಾ ಇರ್ಬೋದು ನೀವು. ಒಳ್ಳೆ ಫೋಟೋಶೂಟ್ ತೊಗೊಂಡ್ವಿ. ಇನ್ನೇನು ಕೆಲಸ, ಎಲ್ಲ ಊಟ ಆಯ್ತು, ಎಲ್ಲ ಹುಡುಗಿಗೆ ನೋಡಾಯ್ತು, ಹುಡುಗಾಗೆ ನೋಡಾಯ್ತು, ವಿಶ್ ಮಾಡಾಯ್ತಲ್ಲ. ಇನ್ನು ನೆಕ್ಸ್ಟ್ ಅದೇ ಕೆಲಸ, ಫೋಟೋಶೂಟ್. ಸೊ ಮಸ್ತಾಗಿ ಫೋಟೋಶೂಟ್ ಮಾಡಿಕೊಂಡು ಇದು ಒಂದು ತುಂಬ ದಿನದಿಂದ ಅಂದ್ಕೊತಾ ಇದ್ವಿ, ಇದೊಂದು ಮ್ಯಾರೇಜ್ಗೆ ಹೋಗ್ಬೇಕು ಬೇಕಿರೋರ್ದು. ಸೊ ಡೇ ಹಿಂಗಿತ್ತು, ನೈಟ್ ಮಸ್ತಾಗಿ ಕಳೆದ್ವಿ.